ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಮುಳ್ಳುಗಳು ನಿರಂತರ ಚಲಿಸುತ್ತಿರುವುದರಿಂದಲೇ ಗಡಿಯಾರಕ್ಕೆ ಬೆಲೆ, ಹಾಗೆಯೇ ಕ್ರಿಯಾಶೀಲತೆಯಿಂದಲೇ ಯೌವನಕ್ಕೆ ಬೆಲೆ. ಈ ಲೈಫ್ ತುಂಬ ಚಿಕ್ಕದು ಕಣ್ರಿ. ಸಣ್ಣ ಸಣ್ಣ ನೆಪ ಇಟ್ಕೊಂಡು ದ್ವೇಷ ಮಾಡ್ತಾ ಕುಂತ್ರೆ ಇರೋ ಖುಷಿನ ಸಹ ಕಳ್ಕೊಳ್ತೇವೆ. ತಪ್ಪೋ ಸರಿನೋ ಅಡ್ಜಸ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಅಷ್ಟೇ. ಪ್ರಪಂಚದ ಅತಿ ದೊಡ್ಡ ಗುರು ಎಂದರೆ ಅದು ಸಮಯ. ಅದು ಎಲ್ಲವನ್ನೂ ಕಲಿಸುತ್ತದೆ. ಜಗದಲ್ಲಿ ಎಲ್ಲವನ್ನೂ ಸಮಾನವಾಗಿ ಕಾಣುವುದು ಗಡಿಯಾರ ಮಾತ್ರ. ಬಡವನಿಗೆ ಒಂದೇ, ಶ್ರೀಮಂತನಿಗೂ ಒಂದೇ, ಯಾರಿಗಾಗಿಯೂ ನಿಲ್ಲುವುದಿಲ್ಲ. ಜನರು ನಿಮ್ಮ ಕಣ್ಣಿನಲ್ಲಿ ನೋಡದಿದ್ದರೆ ನೀವು ದುಃಖಿಯಾಗಿದ್ದೀರಿ ಎಂದು ಅವರು ಎಂದಿಗೂ ತಿಳಿಯುವುದಿಲ್ಲ. ಅತಿಯಾಗಿ ಯಾರಿಂದಲೂ ಏನನ್ನೂ ಬಯಸಬೇಡಿ, ಏಕೆಂದರೆ ಮುಂದೊಂದು ದಿನ ಎಲ್ಲವೂ ಬೇಸರವಾಗಿ ಬಿಡುತ್ತದೆ. ಯಾರನ್ನು ತುಂಬಾ ಹಚ್ಕೋಬೇಡಿ. ಅತಿಯಾಗಿ ಬಯಸಿದರೆ ಅದರ ಪ್ರತ್ಯುತ್ತರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬುವಂತಿರುತ್ತದೆ. ಜೀವನದ ಮುಂದಿನ ಪುಟವು ದೇವರಿಗಷ್ಟೇ ಗೊತ್ತು, ಯಾರಿಗೂ ಇಲ್ಲ ಅದನ್ನು ತೆರೆದು ನೋಡುವ ತಾಕತ್ತು. ಅರಮನೆಯಲ್ಲಿ ವಾಸಿಸುತ್ತಿದ್ದರೂ ಕಷ್ಟಕಾಲದಲ್ಲಿ ಆಗುವುದು ನೆರೆಮನೆಯವರೇ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ. ಒಳ್ಳೆಯತನಕ್ಕೆ ಬೆಲೆಯಿಲ್ಲ ಅನ್ನೋದು ಎಷ್ಟು ಸತ್ಯವೋ ಹಾಗೆಯೇ ಆ ಒಳ್ಳೆಯತನ ನಮ್ಮನ್ನ ಕೈ ಬಿಡಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಜೀವನದಲ್ಲಿ ಯಾರಿಗೂ ನಿಮ್ಮನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನವನ್ನ ಮಾಡಬೇಡಿ. ಒಳ್ಳೆಯತನದಿಂದ ಬದುಕೋಕೆ ಪ್ರಯತ್ನ ಪಡಿ. ನಿಮ್ಮ ಒಳ್ಳೆಯತನ ಯಾರಿಗಾದರೂ ಇಷ್ಟವಾಗುತ್ತದೆ. 2 ದಿನ ಬದುಕಿ 3ನೆಯ ದಿನ ಸಾಯುವ ಈ ಜೀವನದಲ್ಲಿ ಆ ಜಾತಿ ಈ ಜಾತಿ ಅನ್ನೋ ಬದಲು ಎಲ್ಲರೂ ನಮ್ಮವರೇ ಎಂದು ಪ್ರೀತಿಯಿಂದ ನೋಡಿ. ಅದರಲ್ಲಿ ಸಿಗೋ ಸಂತೋಷವೇ ಬೇರೆ. ಬದುಕು ನಮಗೆ ಏನನ್ನೂ ಕಲಿಸೋದಿಲ್ಲ ಮಿತ್ರ. ನಮ್ಮ ಬದುಕಲ್ಲಿ ಬಂದು ಹೋಗ್ತಾರಲ್ಲ ಅವರೇ ಎಲ್ಲ ಕಲಿಸೋದು. ದುಡಿಯೋನಿಗೆ ಗೊತ್ತು ಮಣ್ಣಿನ ಬೆಲೆ, ಹೆತ್ತೋರಿಗೆ ಗೊತ್ತು ಹೆಣ್ಣಿನ ಬೆಲೆ, ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ, ಈ 3 ತಿಳಿದವರಿಗೆ ಗೊತ್ತು ಜೀವನದ ಬೆಲೆ. ಬದುಕು ಒಂದು ಕನಸಿನ ಮೂಟೆ ಇದ್ದಂತೆ. ಕಟ್ಟುವುದು ಸುಲಭ, ಜೀವನ ಸಾಗಿಸುವುದು ಕಷ್ಟ. ಜನ್ಮ ಪೂರ್ತಿ ಪುಸ್ತಕ ಓದಿದೆ, ಏನೂ ಕಲಿಯಲಿಕ್ಕೆ ಆಗಲಿಲ್ಲ. ಹತ್ತಿರದಿಂದ ಕೆಲವು ಮುಖಗಳನ್ನು ಓದಿದೆ, 100 ಪಾಠಗಳನ್ನು ಕಲಿತೆ. ಹಣೆ ಬರಹ ಕೆಟ್ಟದಿರುವಾಗ ಯಾರನ್ನೂ ಅಂದು ಏನೂ ಪ್ರಯೋಜನವಿಲ್ಲ. ಬಂದಿದ್ದನ್ನೆಲ್ಲ ಅನುಭವಿಸಬೇಕು ಅಷ್ಟೇ. ಜೀವನ ಎಷ್ಟು ವಿಚಿತ್ರ. ಕೆಲವರು ಎಷ್ಟು ನೋವು ಕೊಟ್ಟರೂ ಅವರಿಗೆ ಪ್ರೀತಿ ಸಿಗುತ್ತೆ. ಕೆಲವರು ಜೀವನ ಪೂರ್ತಿ ಪ್ರೀತಿ ಕೊಟ್ಟರೂ ಅವರಿಗೆ ನೋವೇ ಸಿಗುತ್ತೆ. ಮನುಷ್ಯನ ಜೀವನ ಮೊದಲು ಗಳಿಸೋಕೆ ಹೋರಾಟ, ಗಳಿಸಿದ ಮೇಲೆ ಉಳಿಸೋಕೆ ಹೋರಾಟ, ಉಳಿಸಿದ ಮೇಲೆ ನೆಮ್ಮದಿಯ ಹುಡುಕಾಟ, ಕೊನೆಗೆ ಗಳಿಸಿದ್ದನ್ನೆಲ್ಲ ಯಾರಿಗೋ ಬಿಟ್ಟು ಖಾಲಿ ಕೈಯಲ್ಲಿ 4 ಜನರ ಹೆಗಲ ಮೇಲೆ ಓಟ ಓಟ. ಕಾಲ ಅನ್ನೋದೇ ಹಾಗೆ. ಇಷ್ಟಪಟ್ಟ ಕೆಲಸ ಮಾಡುವಾಗ ಅದು ಕಳೆದದ್ದೇ ಗೊತ್ತಾಗುವುದಿಲ್ಲ. ಮಾನವತೆಯ ಮೇಲೆ ನಂಬಿಕೆ ಕಳೆದುಕೊಳ್ಳಬಾರದು. ಮಾನವತೆ ಎಂದರೆ ಅದೊಂದು ಸಾಗರವಿದ್ದಂತೆ. ಕೆಲವೊಂದು ಹನಿಗಳು. ಕೊಡದವರಲ್ಲಿ ಕೇಳಬೇಡ, ಕೊಟ್ಟವರನ್ನ ಮರೆಯಬೇಡ. ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕತೆ ಇದ್ದೇ ಇರುತ್ತದೆ. ಹಾಗೆಯೇ ಆ ನೋವಿನ ಕತೆಗೂ ಯಶಸ್ವಿ ಅಂತ್ಯವಿರುತ್ತದೆ. ಆದ್ದರಿಂದ ನೋವನ್ನ ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.